ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ಸಮ್ಮರ್ ಸೀಸನ್ ಅಲ್ವಾ, ಹಲಸಿನಕಾಯಿ ಹಲಸಿನ ಹಣ್ಣುಗಳು ಹೇರಳವಾಗಿ ಸಿಗುತ್ತೆ ಎಲ್ಲ ಕಡೆ. ಹಲಸಿನಕಾಯಿಯಲ್ಲಿ ವೆರೈಟಿ ಅಡುಗೆ ಮಾಡ್ಕೋಬೋದು. ಹಲಸಿನ ಹಣ್ಣಿನಲ್ಲೂ ತುಂಬಾ ಅಡುಗೆಗಳಿದೆ. ನಾನು ಹಲಸಿನಕಾಯಿ ಉಪಯೋಗಿಸಿ ಒಂದು ಒಳ್ಳೆ ಹುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಈ ಹುಳಿ. ಖಂಡಿತ ಈ ಸೀಸನ್ನಲ್ಲಿ ಮಾಡಿಕೊಂಡು ನೀವು ತಿನ್ನಿ ಅಂತ ಹೇಳ್ತಾ, ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬೋಣ. ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮಾಡೋ ಅಂಥ ಗಟ್ಟಿ ಹುಳಿ ಇದು. ನಾನಿಲ್ಲಿ ಒಂದು ಅರ್ಧ ಹಲಸಿನಕಾಯಿ ಆಗೋಷ್ಟು ಹೋಳುಗಳನ್ನ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನಕ್ಕೆ ಮತ್ತು ಮುದ್ದೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಹಲಸಿನ ಹುಳಿ. ತುಂಬ ಫೈಬರ್ ಇರೋದ್ರಿಂದ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು. ನಾ ಹೇಳ್ದಂಗೆ ಒಂದು ಅರ್ಧ ಹೋಳನಷ್ಟು ಹೆಚ್ಚಿಟ್ಕೊಂಡಿದ್ದೀನಿ ಹಲಸಿನಕಾಯಿ. ಇದ್ರ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ತೊಗರಿಬೇಳೆನ ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ತೊಗರಿಬೇಳೆ ಬೇಡ ಅಂದರೆ ಬರೀ ಹೋಳುಗಳನ್ನ ಹಾಕಿ ಕೂಡ ನಾವು ಹುಳಿ ಮಾಡ್ಕೋಬೋದು. ತೊಗರಿಬೇಳೆ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಎರಡನ್ನೂ ಮಿಕ್ಸಿ ಜಾರಲ್ಲಿ ಹಾಕಿ ಕುಕ್ಕರಲ್ಲಿ ಹಾಕಿ 3 ಟೊಮೆಟೊ ಹಾಕ್ಕೊಂಡು ಕುಕ್ಕರಲ್ಲಿ ಒಂದು 2 ವಿಸಿಲ್ ಬರೋಷ್ಟು ಕೂಗಿಸ್ಕೊಂಡ್ಬಿಡ್ತೀನಿ. ಮಸಾಲೆಗೆ ಬೇಕಾಗಿರೋ ಪದಾರ್ಥ: 1 ಟೀ ಚಮಚ ಜೀರಿಗೆ, 3/4 ಟೀ ಚಮಚ ಮೆಂತ್ಯ, 1/4 ಟೀ ಚಮಚ ಕೊತ್ತಂಬರಿ ಬೀಜ, 12ರಿಂದ 13 ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಇದಕ್ಕೆ 1 ಟೀ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಪರಿಮಳ ಬರೋ ತನಕ ನೀಟಾಗಿ ಹುರ್ಕೊಳ್ಳಿ ಸ್ನೇಹಿತರೆ. ಮೆಣಸಿನ್ಕಾಯಿ ಎಲ್ಲ ಕ್ರಿಸ್ಪ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಂಡಿದ್ದೀನಿ. ಇದು ಕೂಲ್ ಆಗೋಕ್ಕೆ ಬಿಟ್ಬಿಡ್ತೀನಿ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ ಬೇಳೆ ಮತ್ತು ಹಲಸಿನಕಾಯಿ. ಟೊಮೆಟೊ ಕೂಡ ರುಬ್ಕೊಳ್ಳೋಕ್ಕೆ ಹಾಕ್ತೀನಿ. ಹುರ್ಕೊಂಡಂಥ ಮಿಶ್ರಣಗಳು ಮತ್ತು ಇದ್ರ ಜೊತೆ 1 ಕಪ್ಪು ಕಾಯಿ ತುರಿ, ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಟೊಮೆಟೊ ಕೂಡ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ನುಣ್ಣಗೆ ಮಾಡಿರೋ ಮಸಾಲೆ ರೆಡಿ ಆಗೋಯ್ತು. ಈಗ ಇದನ್ನು ಬೆಂದಿರೋ ಹಲಸಿನಕಾಯಿ ಬೇಳೆ ಜೊತೆಗೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈ ಹುಳಿ ಗಟ್ಟಿ ಇರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ರಸನ ಕೂಡ ಸೇರಿಸ್ಕೊಳ್ತೀನಿ. ಬೇಕಾದರೆ ನೀವು ಸ್ವಲ್ಪ ಬೆಲ್ಲ ಕೂಡ ಹಾಕೋಬೋದು. ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಜಾಸ್ತಿ ಬೆಲ್ಲ ಹಾಕೋಬೇಡಿ. ಈಗ ಕುದಿಯೋಕ್ಕೆ ಬಿಟ್ಬಿಡೋಣ. ಆಮೇಲೆ ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ತೀನಿ. ಎಣ್ಣೆ, ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪು ಮತ್ತು ಹುರಿದಿರೋ ಕಡಲೆಬೀಜ ಹಾಕಿ ಒಂದು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇದು ಇನ್ನೂ ಟೇಸ್ಟು ಆ್ಯಡ್ ಆಗುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ ಹುಳಿದು. ನೋಡಿ, ಎಷ್ಟು ಸಿಂಪಲ್ ಅಲ್ವಾ. ಒಂದು ಅರ್ಧ ಗಂಟೆಯಲ್ಲಿ ರೆಡಿಯಾಗೋಯ್ತು ಸ್ನೇಹಿತರೆ. ತುಂಬಾ ಟೇಸ್ಟಿ ಆದಂಥ ಹಲಸಿನಕಾಯಿ ಹುಳಿ. ಬಿಸಿ ಮುದ್ದೆಗೆ, ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಒಂದು ಸ್ವಲ್ಪ ಮಾವಿನಕಾಯಿ, ಉಪ್ಪಿನಕಾಯಿ ಇದ್ಬಿಟ್ರೆ ಆಹಾ, ಅದ್ಭುತ ರುಚಿ. ಸೊ ಖಂಡಿತ ಈ ಸಮ್ಮರ್ ಸೀಸನಲ್ಲಿ ನೀವು ಟ್ರೈ ಮಾಡ್ತೀರಾ ಅನಿಸುತ್ತೆ. ಹಲಸಿನಕಾಯಿ ಜಾಸ್ತಿನೇ ಸಿಗುತ್ತೆ ಎಲ್ಲ ಕಡೆ. ಸೊ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ. ಖಂಡಿತ ಮನೆಯವರೆಲ್ಲ ಇಷ್ಟಪಟ್ಟು ತಿನ್ನೋ ಅಂಥ ಒಂದು ಹುಳಿ ಇದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಎನ್ಕರೇಜ್ಮೆಂಟ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಇನ್ನೂ ಒಂದು ಅದ್ಭುತವಾದ ಟ್ರೆಡಿಷ್ನಲ್ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್. ಬಾಯ್ ಫಾರ್ ನೌ.